ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ 2025 ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ, ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಇವತ್ತು ವರ್ಷದ ಕೊನೆಯ ದಿನ, ಡಿಸೆಂಬರ್ 31ನೇ ತಾರೀಕು ಮಂಗಳವಾರ ಎಂಡಾಗ್ತಾ ಇದೆ. ಈ ವರ್ಷದ ಕೊನೆಯಲ್ಲಿ ಕೊನೆ ಎಪಿಸೋಡು ನಾನು ಮಾಡ್ತಾಯಿದ್ದೀನಿ. ಈ ವರ್ಷ ಪೂರ್ತಿ ನಾವು ಏನು ಸಾಧಿಸಿದ್ದೀವೋ ಗೊತ್ತಿಲ್ಲ. ಚೆನ್ನಾಗಿ ಊಟ ಮಾಡಿದ್ದೀವಿ, ಊಟದ ತಕ್ಕಂತೆ ಕಾಯಿಲೆಯನ್ನು ಅನುಭವಿಸ್ಬಿಟ್ಟಿದ್ದೀವಿ. ಚೆನ್ನಾಗಿ ತಿಂತೀವಿ, ಕಾಯಿಲೆ ಅಂತೇಳಿ ಆಸ್ಪತ್ರೆಗೆ ಹೋಗ್ತೀವಿ, ಮೆಡಿಷನ್ ತೊಗೋತೀವಿ, ಮೆಡಿಷನ್ಗೆ ಇಷ್ಟು ಅಂತ ಇನ್ವೆಸ್ಟ್ ಮಾಡ್ತೀವಿ. ಅಟ್ಲೀಸ್ಟು ನಾಳೆ ಬರುವಂಥ ಹೊಸ ವರ್ಷ, ನಾಳೆಯಿಂದಾದರೂ ನಮಗೆ ಆರೋಗ್ಯ ಆಯುಷ್ಯ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೋಬೇಕು ಅನ್ನೋ ಒಂದು ಮನೋಸಂಕಲ್ಪವನ್ನು ಮಾಡಬೇಕು ಇವತ್ತಿನ ದಿವಸ. ಈ ವರ್ಷದ ಕೊನೆಯ ದಿನ ಜನವರಿ 1ನೇ ತಾರೀಕಿಂದ ಈ ಒಂದು 365 ದಿವಸ ಕೆಲವರಿಗೆ ಅದೃಷ್ಟ ತಂದುಕೊಟ್ಟಿದೆ, ಕೆಲವರಿಗೆ ದುಃಖ ಬಂದಿದೆ, ಕೆಲವರಿಗೆ ಸಂತೋಷ ದುಃಖನೂ ಇದೆ. ಕೆಲವರಿಗೆ ಮನೆ ಕಟ್ಟೋ ಯೋಗ ಇದೆ, ಕಟ್ಟಿಬಿಟ್ಟಿದ್ದಾರೆ. ಸೈಟ್ ತೊಗೊಂಡ್ರು ಈ ವರ್ಷ. ಕೆಲವರು ಈ ವರ್ಷ ಎಷ್ಟೋ ಜನಕ್ಕೆ ಮದುವೆ ಆಯಿತು, ಈ ವರ್ಷ ಎಷ್ಟೋ ಜನಕ್ಕೆ ಮದುವೆ ಆದರೂ ಮಕ್ಕಳಾಗಿದೆ, ಎಷ್ಟೋ ಜನ ಮಕ್ಕಳಿಗೆ ಸ್ಕೂಲ್ ಸೇರಿಸೋ ಯೋಗ ಸಿಕ್ತು, ಎಷ್ಟೋ ಜನ ಹೊಸ ವ್ಯಾಪಾರ ಶುರು ಮಾಡಿದ್ದಾರೆ, ಎಷ್ಟೋ ಜನ ವ್ಯಾಪಾರ ಲಾಸೂ ಆಗಿದೆ. ಈ ನಷ್ಟ ಲಾಭ ಅನ್ನೋದು ಪ್ರಕೃತಿ ನಿಯಮ, ನಮ್ಮ ಕೈಲಿ ಏನೂ ಇಲ್ಲ. ತುಂಬ ನಷ್ಟ ಆಗಬೇಕು ಅಂದರೆ ನಮ್ಮಲ್ಲಿ ಕೆಟ್ಟ ಗುಣ ಇರಬೇಕು. ನಾವು ತುಂಬ ಲಾಸ್ ಮಾಡ್ಕೋಬೇಕು ಅಂದರೆ ನಮಗೆ ಕೆಟ್ಟ ಬುದ್ಧಿ, ಕೆಟ್ಟ ಸಹವಾಸ, ಕೆಟ್ಟ ಯೋಚನೆಗಳಿರಬೇಕು, ಕೆಟ್ಟ ಚಟಗಳಿರಬೇಕು. ನಮ್ಗೆ ಯಾವಾಗಲೂ ಕೆಟ್ಟದಾಗಬೇಕು ಅಂದರೆ, ನಮ್ಗೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅನ್ನೋದಾಗಿದ್ದರೆ, ಒಳ್ಳೆ ಭಾವನೆಗಳು, ಒಳ್ಳೆ ಚಿಂತನೆಗಳು, ಒಳ್ಳೆಯ ಸಹವಾಸ, ಒಳ್ಳೆಯ ಅಭ್ಯಾಸಗಳು, ಒಳ್ಳೆಯವರ ಸಹವಾಸ, ಈ ಥರ ಇದ್ದರೆ ನಮಗೆಲ್ಲೂ ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಕಡೆ ನಮ್ಮ ಒಳ್ಳೆ ಯೋಚನೆ ಕಾಪಾಡಿಬಿಡುತ್ತೆ, ಎಲ್ಲೋ ಒಂದು ಕಡೆ ನಮ್ಮ ಒಳ್ಳೆ ಚಿಂತನೆ ರಕ್ಷಣೆ ಮಾಡಿಬಿಡುತ್ತೆ. ಎಲ್ಲೋ ಒಂದು ಕಡೆ ಒಳ್ಳೆ ಸಹವಾಸ ಇದ್ದಾಗ ಆ ಸಹವಾಸ ದೋಷದಿಂದ ನನಗೆ ಒಳ್ಳೇದಾಗತ್ತೆ. ಎಲ್ಲೋ ಒಂದು ಕಡೆ ಒಳ್ಳೇದು ಮಾಡಿದರೆ ಅದನ್ನು ತಕ್ಷಣ ಕಾಪಾಡದೇ ಇರ್ಬೋದು, ಸ್ವಲ್ಪ ದಿನ ಆದಮೇಲೆ ಕಾಪಾಡುತ್ತೆ. ನಾನು ಯಾವಾಗಲೂ ಕೆಟ್ಟವ್ರ ಜೊತೆ ಕೆಟ್ಟ ಚಟ, ಕೆಟ್ಟ ಬುದ್ಧಿ, ಕೆಟ್ಟದ್ದೇ ಇತ್ತು ಅಂದರೆ ಅವ್ರಿಗೆ ಒಳ್ಳೇದು ಯಾವುದು ಅಂತ ಜಗತ್ತು ಗೊತ್ತೇ ಆಗಲ್ಲ. ಯಾಕಂದರೆ ಇಡೀ ನರ ನಾಡಿ ಮನಸ್ಸಲ್ಲಿ ಎಲ್ಲವೂ ಬರೀ ಕೆಟ್ಟಿದ್ದೇ ತುಂಬಿದಾಗ ಒಳ್ಳೇದು ಯಾವುದು ಅಂತ ಗೊತ್ತೇ ಆಗಲ್ಲ. ಅವರು ಹಾಲಲ್ಲೂ ವಿಷ ಹುಡುಕ್ತಾರೆ. ಅವ್ರಿಗೆ ಕೈಲಿ ಚಿನ್ನ ಕೊಟ್ಟರು ಕೂಡ ಅದು ಕಬ್ಬಣ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಅವ್ರ ಕೆಟ್ಟ ಮನಸ್ಸಿಗೆ ಚಿನ್ನ ಥರ ಕಾಣಲ್ಲ. ಹಾಗೆ ಭಾಳಷ್ಟು ಚೆನ್ನಾಗಿ ದುಡ್ದೆ, ಆದರೆ ನನಗೆ ಮೈ ತುಂಬ ರೋಗ, ನನ್ನ ದುಡಿಮೆನಲ್ಲಿ ಇವತ್ತು 100 ರೂಪಾಯಿ ಬಂದರೆ 50 ರೂಪಾಯಿ ಆಸ್ಪತ್ರೆಗೆ ಹಾಕ್ತಾಯಿದ್ದೀನಿ. ಯಾಕೆ? ಡಾಕ್ಟ್ರ್ ಫೀಸು ಮತ್ತು ಇಂಜೆಕ್ಷನ್ನು, ಟಾನಿಕ್ಕು, ಮಾತ್ರೆ, ಇನ್ನೇನೇನಿದೆಯೋ ಆ ಮೆಡಿಕಲ್ ಚೆಕಪ್. 1,000 ರೂಪಾಯಿ ದುಡಿದ್ರೆ ನಾನು 800 ರೂಪಾಯಿ ಹಾಸ್ಪಿಟ್ಲಿಗೆ ಹಾಕ್ತೀನಿ. ಮೆಡಿಕಲ್ ಚೆಕಪ್ ಅಂತೆ, ಡಾಕ್ಟ್ರ್ ಫೀಸ್ ಅಂತೆ, ಔಷಧಿ ದುಡ್ಡು. ನಮ್ಮ ಆರೋಗ್ಯಕ್ಕೆ ಮೂಲ ಕಾರಣ ಒಳ್ಳೆ ಚಿಂತೆ, ಒಳ್ಳೆ ಭಾವನೆ, ಒಳ್ಳೆಯವರ ಸಹವಾಸ, ಒಳ್ಳೆ ಅಭ್ಯಾಸಗಳು. ಇದು 4 ಔಷಧಿಗಳು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ. ಮನೇಲಿ ಒಳ್ಳೆ ಊಟ ಮಾಡ್ತಾಯಿದ್ದೀನಿ, ಒಳ್ಳೆ ತುಪ್ಪ ಹಾಕಿ ಊಟ ಬಡಿಸಿದ್ದಾರೆ, ಬೆಣ್ಣೆಲಿ ಕರೆದಿರೋ ಬೆಣ್ಣೆ ದೋಸೆ, ತುಪ್ಪದಲ್ಲಿ ಮಾಡಿರೋಂಥ ಮೈಸೂರು ಪಾಕು, ಎಲ್ಲ ಒಳ್ಳೊಳ್ಳೆ ಐಟಮ್ ಹಾಕಿ ಅಡುಗೆ ಮಾಡಿದ್ದೀವಿ. ಆದರೆ ನನ್ನ ಮನಸ್ಸೇ ಸರಿ ಇಲ್ಲ. ಒಳ್ಳೆ ಭರ್ಜರಿ ಊಟ ತಿಂದಿದ್ದೀನಿ, ನನ್ನ ಮನಸ್ಸಲ್ಲಿರೋ ವಿಷ, ಊಟನೂ ಕೂಡ ವಿಷ ಆಗೋಯ್ತು ನೋಡಿ. ಆಗ ನನಗೆ ಕಾಯಿಲೆ ಬಂತು. ಒಳ್ಳೆ ಅಮೃತ ಹಾಲು ಕುಡಿದಿದ್ದೀನಿ, 2 ಲೋಟ ಹಾಲು ಒಳ್ಳೆ
ನಾಟಿ ಹಸು ಹಾಲು ಕೊಟ್ಟಿದ್ದಾರೆ, ತುಂಬ ಕೆನೆ ತುಂಬಿರೋ ಹಾಲನ್ನ ಚೆನ್ನಾಗಿ ಕುಡಿದ್ಬಿಟ್ಟು ಕೆಟ್ಟ ಮಾತಾಡಿಬಿಟ್ಟೆ, ಕೆಟ್ಟ ಆಲೋಚನೆ, ಕೆಟ್ಟ ಭಾವನೆ, ಕೆಟ್ಟ ಸಹವಾಸ. ಆ ಅಮೃತ ಹಾಲು ಕೂಡ ನಮಗೆ ಹೊಟ್ಟೆ ಒಳಗಡೆ ಆರೋಗ್ಯ ಕೊಡಲಿಲ್ಲ, ವಿಷನೇ ಆಗ್ತು, ರೋಗನೇ ಕೊಡ್ತು. ಒಳ್ಳೆ ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ, ಸಪೋಟ, ದ್ರಾಕ್ಷಿ, ಅನಾನಸ್, ಆ್ಯಪಲ್ಲು, ಸೇಬು, ಒಳ್ಳೊಳ್ಳೆ ತಾಜಾ ಫ್ರೆಶ್ ಆಗಿರೋ ಹಣ್ಣು ತೊಗೊಂಬಂದು ತಿಂದುಬಿಟ್ಟೆ. ಆ ಒಳಗಡೆ ನನ್ನ ಮನಸ್ಸು, ಚಿಂತನೆ ಎಲ್ಲವೂ ಕೆಟ್ಟಾಗಿರೋದ್ರಿಂದ ಆ ತಿಂದಂಥ ಹಣ್ಣು ಕೂಡ ಕೊಳ್ತೋಗುತ್ತೆ, ಒಳಗಡೆ ಕೆಟ್ಟಾಗುತ್ತೆ. ಯಾಕೆಂದರೆ ಯದ್ಭಾವಂ ತದ್ಭವತಿ, ಲಾ ಆಫ್ ಅಟ್ರಾಕ್ಷನ್. ನಿನ್ನ ಮೈಂಡ್ ಏನು ಅಟ್ರಾಕ್ಟ್ ಮಾಡುತ್ತೋ ಅದೇ ಥರ ಹೊರಗಡೆ ಚಿನ್ನ ಇದು ಕೂಡ ಒಳಗೋದಾಗ ಅದು ಕಬ್ಬಣ ಆಗಿಬಿಡ್ತದೆ. ಯಾಕಂತ ಮನಸ್ಸೇ ಸರಿ ಇಲ್ಲ, ಚಿಂತನೆಗಳೇ ಸರಿ ಇಲ್ಲ. ಲಕ್ಷ್ಮೀ ಶ್ರೀನಿವಾಸ್ ಮನೆಗೆ ಬಂದಿದ್ದಾನೆ. ಬಂದುಬಿಟ್ರಾ, ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಡೋದು. ಫ್ರೆಶ್ಶಾಗಿ ಒಳ್ಳೆ ಚೆನ್ನಾಗಿ ಬಜ್ಜಿ ಬೋಂಡ ಎಲ್ಲ ಮಾಡಿಬಿಟ್ಟು ತೊಗೊಳ್ಳಿ ತಿನ್ನೋದು ಒಂದು. ಲಕ್ಷ್ಮೀ ಶ್ರೀನಿವಾಸ್ ಒಂದು 2 ತಿಂತಾನೇನೋ ಅಂದ್ಬಿಟ್ಟು 2 ಕೊಡೋದು, 2 ಬೋಂಡ 2 ಬಜ್ಜಿ, ಇಷ್ಟಿನ ಮೇಲೆ ಸಾಕು ಅಂದ್ಬಿಡ್ತಾರೆ ಅಂದ್ಬಿಟ್ಟು. ನಾನು ನೋಡಿದ್ರೆ ಬಜ್ಜಿ ಅಪರೂಪಕ್ಕೆ ತಿಂತಾಯಿದ್ದೀನಿ, ಬೋಂಡ ಅಪರೂಪಕ್ಕೆ ತಿಂತಾಯಿದ್ದೀನಿ, ಗರಂ ಅಂತ ಚೆನ್ನಾಗಿತ್ತು. ಇನ್ನೊಂದೆರಡು ಬಜ್ಜಿ, 2 ಬೋಂಡ ಕೊಡಿಂತೀನಿ. ಅವರಲ್ಲಿ ಹೋಗ್ಬಿಟ್ಟು ಇಷ್ಟು ಸಾಲದ ಅವನು ತಿನ್ನೋಕ್ಕೆ ಇನ್ನೂ ಬೇಕು ಅಂತಾನಲ್ಲ, ಏನು ಇಷ್ಟೊಂದು ಬರ್ಕೆಟ್ ಹೋಗಿದ್ದಾನೆ ಅವನು ಅಂದ್ಬಿಟ್ಟು ಬೈಕೊಂಡು ಕೋಪ ಮಾಡಿಕೊಂಡು, ಭಾವನೆ ಶುದ್ಧ ಆಗಿಲ್ಲ ಅಲ್ಲಿ ಕೊಡುವಾಗಲ 2 ಬೋಂಡ 2 ಬಜ್ಜಿ ಸಾಕು ಇವ್ರಿಗೆ, ಹೆಚ್ಚಿಗೆ ತಿನ್ನಲ್ಲ ಇವರು, ಹೆಚ್ಚಿಗೆ ಕೊಡಬಾರ್ದು ಅಂತ ಮನಸ್ಸಲ್ಲಿ ಸಂಕಲ್ಪ ಆಯಿತಾ, ಭಾವನೆ ಅಶುದ್ಧ ಆಯಿತು. ತಂದಿಟ್ಟರು, 2 ತಿಂದೆ, 2 ಬಜ್ಜಿ ಬೋಂಡ ಎಲ್ಲ ತಿಂದೆ. ಆ ಸಂಕಲ್ಪ ಅದು ನನಗೆ ಕೊಟ್ಟಾಗ, ಆ ದಾನ ಕೊಟ್ಟಾಗ, 2 ಬಜ್ಜಿ 2 ಬೋಂಡ ನನಗೆ ದಾನ ಕೊಟ್ಟಾಗ ತಿಂದುಬಿಟ್ಟೆ. ಕೊಡಬಾಲೆ ಅವರು 2 ಸಾಕು ಇವ್ರಿಗೆ ಹೆಚ್ಚಿಗೆ ಕೊಡಬಾರ್ದು ಅಂತ ಸಂಕಲ್ಪ ಮಾಡಿ ಕೊಟ್ಟು ತಿಂದುಬಿಟ್ಟೆ. ರುಚಿಯಾಗಿತ್ತಲ್ಲ, ಕೆಟ್ಟ ಭಾವನೆ ಕೆಟ್ಟಾಗೆ ಪಟ್ಟಂತ 2 ತಿಂದೆ. 2 ತೊಗೊಂಬಂದು ನನಗೆ 2 ಬಜ್ಜಿ, 2-3 ಬೋಂಡ ತಂದುಕೊಡಿಂದೆ. ತಂದುಕೊಡುವಾಗಲೂ ಇಷ್ಟೇ ಸಾಕು ಅಂತಾನೇನೋ ಅಂದ್ಕೊಂಡೆ. ಇನ್ನೂ 2-3 ಕೇಳ್ತಾನೆ, ಇವನೆಂಥವನು ಅಂತೇಳಿ ಬೈಕೊಂಡು ಮನಸ್ಸಲ್ಲಿ ಇನ್ನೊಂದು ಬಲವಂತಕ್ಕೆ ತಂದಿಟ್ಟರು. ಅದೂ ತಿಂದು ಮನೆಗೆ ಹೋದ್ಮೇಲೆ ಲೂಸ್ ಮೋಷನ್ ನನಗೆ. ಏಕೆಂದರೆ ಕೊಟ್ಟ ದಾನ, ತಿಂದ ಪದಾರ್ಥ ಒಳ್ಳೆ ಮನಸ್ಸಿಲ್ಲ, ಒಳ್ಳೆ ಭಾವನೆಯಿಂದ ಇಲ್ಲ. ಹೀಗಾಗಿ ಕಣ್ದೃಷ್ಟಿ ಇರ್ಬೋದು, ಮನಸ್ಸಿನ ಭಾವನೆ ಶುದ್ಧಿ ಇಲ್ಲದೆ ಇರ್ಬೋದು. ನಾನು ಅವ್ರ ಮನೆ ಬಜ್ಜಿ ಬೋಂಡ ತಿಂದು 1 ವಾರ ಮೇಲೆ ಕೇಳಲಿಲ್ಲ ಅಂತ ಇಟ್ಕೊಳ್ಳಿ, ಬರೀ ಲೂಸ್ ಮೋಷನ್ ಆಯಿತು, ಹೊಟ್ಟೆಲ್ಲ ಕೆಟ್ಟೋಯ್ತು. ಹೀಗೆ ಕೆಟ್ಟ ಮನಸ್ಸಿನಿಂದ, ಕೆಟ್ಟ ಸಂಕಲ್ಪದಿಂದ, ಕೆಟ್ಟ ಭಾವನೆಯಿಂದ ಅಮೃತ ಕೂಡ ವಿಷ ಆಗುತ್ತೆ. ಎಷ್ಟೋ ಕಾಯಿಲೆಗಳಿಗೆ ಒಳ್ಳೊಳ್ಳೆ ಔಷಧಿ ಕೊಟ್ಟರು ಕೂಡ ನಮ್ಮ ಭಾವನೆ ಸರಿ ಇಲ್ಲ, ನಮ್ಮ ಮನಸ್ಸಲ್ಲಿ ಶುದ್ಧತೆ ಇಲ್ಲ, ಸಂಕಲ್ಪ ಸರಿ ಇಲ್ಲದ್ರಿಂದ ನಾವು ತಗೊಳ್ಳೋ ಔಷಧಿ ಕೂಡ ಸೈಡ್ ಎಫೆಕ್ಟ್ ಆಗ್ತಾಯಿದೆ. ಸೈಡ್ ಎಫೆಕ್ಟ್ ಔಷಧಿ ತೊಗೊಳ್ತಾ ಇನ್ನೂ ಕಾಯಿಲೆ ಜಾಸ್ತಿನೇ ಆಗೋಯ್ತೆ ವಿನಃ ಕಮ್ಮಿನೇ ಆಗಿಲ್ಲ. ಯಾಕೆಂದರೆ ತಗೊಳ್ಳೋ ವ್ಯಕ್ತಿ ಮನಸ್ಸಲ್ಲಿ ಬರೀ ಕೋಪ, ತಾಪ, ಹೊಲಸು ಮಾತು, ಹೀಗಾಗಿ ಔಷಧಿ ಕೂಡ ವಿಷ ಆಗ್ತಾಯಿದೆ. ಒಮ್ಮೆ ನಾನು 2007ರಲ್ಲಿ ಮಾನಸ ಸರೋವರ ಕೈಲಾಸ ಪರ್ವತಕ್ಕೆ ಹೋಗಿದ್ದು. ಮಾನಸ ಸರೋವರದಲ್ಲಿ ನಮಗೆ ಸಿಕ್ತಲ್ಲ ಭಾಳ ಅವಕಾಶ ಅಂದ್ಬಿಟ್ಟು ಹೋಗಿ ಸ್ನಾನ ಮಾಡಿ ಹೊಟ್ಟೆ ತುಂಬುವಷ್ಟು ನೀರು ಕುಡಿದ್ವಿ ನಾವು. ಅಲ್ಲಿ ನಮ್ಮ ಜೊತೆ ಒಬ್ಬರು ಬಂದವರು, ನೀರಲ್ಲೆಲ್ಲ ಗಲೀಜಿದೆ, ನೀರು ಕುಡಿಬಾರ್ದು, ಮತ್ತು ಫಿಲ್ಟ್ರ್ ವಾಟರ್ ಎಲ್ಲಿ ಸಿಗುತ್ತಿಲ್ಲ, ಬಿಸ್ಲರಿ ವಾಟ್ರು ಅದು ಇದೆಲ್ಲ ಆ ದೊಡ್ಡ ನಿರ್ಜನವಾದ ಪ್ರದೇಶದಲ್ಲಿ ನಾವು ಬೊಕ್ಸೆ ಮಾನಸ ಸರೋವರ ನೀರು ಕುಡಿದಿದ್ದೆವು. ಮಾನಸ ಸರೋವರ ನೀರು ಎಲ್ಲೂ ಹೊರಗೆ ಬರೋದೇ ಇಲ್ಲ. ಅಟ್ಲೀಸ್ಟ್ ಹರ್ಕೊಂಡಾರು ಕೆರೆ ಸಮುದ್ರ ಸೇರುತ್ತಾನಕ್ಕೆ ಅಷ್ಟು ಸೀಕ್ರೆಟಾಗಿ, ಅಷ್ಟು ಸೆಕ್ಯೂರಿಟಿ ಆಗಿದೆ ಮಾನಸ ಸರೋವರ ಚೈನಾದಲ್ಲಿ. ಅಂಥ ನೀರನ್ನ ಸರಿ ಇಲ್ಲ ಅಂದ್ಬಿಟ್ರು ಒಬ್ಬರು. ನಾವೆಲ್ಲ ಬಾಟ್ಲಿಗೆ ಹಾಕೊಂಡು ತೊಗೊಂಡು ಹೊರಟ್ವಿ. ನಾವು ಹೊರಡುವಾಗ ಕೈಲಾಸ ಸುತ್ತು ಬಂದಮೇಲೆ ಬಾಟ್ಲಿಗೆ ತೊಗೊಂಡು ಮನೆಯವ್ರಿಗೊಂದೊಂದು ತೊಟ್ಟು ನೀರು ಕೊಡೋಣ ಅಂಥೇಳಿ, ಹೀಗೆ ಬಿಸ್ಲರಿ ವಾಟರ್ ಥರ ಇಲ್ಲ, ಇದು ಎಲ್ಲ ಗಲೀಜಿದೆ. ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀರದು, ಪೊಲ್ಯೂಷನ್ನೇ ಇಲ್ಲ ಅಲ್ಲಿ. 365 ದಿವಸ ಒಂದು ಹನಿ ನೀರು ಕೂಡ ಕಮ್ಮಿ ಆಗಲ್ಲ. ಹಂಸಗಳೆಲ್ಲ ಈಜಾಡುತ್ತೆ. ಹಂಸ ಓಡಾಡ್ತಿದ್ದ ನೀರನ್ನ ಕ್ಲೀನ್ ಮಾಡಿದೆ ಅಂತ ಅರ್ಥ. ಅಂಥ ಬಿಸ್ಲರಿ, ಅಂಥ ಪವಿತ್ರವಾದ ಜಲನ ಸರಿ ಇಲ್ಲ ಅಂದರು.
ಒಮ್ಮೆ ಅವ್ರಿಗೇನಾಗೋಯ್ತು, ಇದಕ್ಕಿದ್ದಾಗೆ ಯಾತ್ರೆ ನಾವು ಕೈಲಾಸ ಸುತ್ತು ಬರಬೇಕಾದ್ರೆ ನೀರು ಬೇಕಾಗಿ ಬಂದುಬಿಡ್ತು. ಅವ್ರ ಹತ್ರ ನೀರಿಲ್ಲ. ನಮ್ಮಲ್ಲಿ ಒಬ್ಬರು ಬಾಟ್ಲಲ್ಲಿ ಮಾನಸೋತ್ಸವರು ನೀರನ್ನು ತುಂಬಿಟ್ಕೊಂಡಿದ್ರು. ಸಿಕ್ಕಾಬಟ್ಟೆ ಬಿಡ್ಲಿಕ್ಕೆ ಬಂತು. ಬಿಡ್ಲಿಕ್ಕೆ ಬಂದು ನೀರು ಬೇಕು ಅನ್ನೋ ಸ್ಥಿತಿಯಾಗ ಆಗೋಯ್ತು ಅವ್ರಿಗೆ ಸಿಕ್ಕಾಬಟ್ಟೆ. ಆಗ ಅಲ್ಲಿ ಸರೋವರದ ನೀರು ಇತ್ತಲ್ಲ, ತೊಗೊಳ್ಳಿ ಒಂದಂತೆ ಕುಡಿಯೋಕೆ ಕೊಟ್ಟರು. ಅಯ್ಯೋ ಎಲ್ಲಿ ನೀರು ಅಂದರು. ಮಾನಸ ಸರೋವರ ತೊಗೊಂಬಂದಿದ್ದು ಬರುವಾಗ, ಅದು ಗಲೀಜು ನೀರು, ಅದು ಕುಡಿಯೋಕ್ಕಾಗಲ್ಲ, ಇರೋದು ಇಷ್ಟೇ ರೀ ಅಂದೆ. ಸರಿ, ಅವನಿಗೆ ತುಂಬ ಕೊನೆಗಿಲ್ದನಿಗೆ ಆ ಗಲೀಜು ನೀರು ಅಂತ ಅಂದಿದ್ದೇ ಸರಿ. ಮನಸ್ಸಲ್ಲಿ ಭಾವನೆ ಏನಾಯಿತು, ಅಶುದ್ಧ ಆಯಿತು. ನೀರು ಚೆನ್ನಾಗಿದ್ರು ಅದು ಚೆನ್ನಾಗಿಲ್ಲ ಅಂತ ಮನಸ್ಸಲ್ಲಿ ಹೇಳ್ತು. ಸಂಕಲ್ಪ ಏನು ಹೇಳ್ತೆ, ಕುಡಿಬೇಡ ಗಲೀಜು ನೀರು ಅಂತ ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ದ. ಮನೆಯೇ ಮಾನಸ ಸರ ದಡದಲ್ಲೇ ಅಂತ ಅಮೃತವಾದ ನೀರು ಎಲ್ಲೂ ಸಿಗಲ್ಲ ಇಡೀ ವರ್ಲ್ಡಲ್ಲಿ. ಆ ನೀರನ್ನ ತೊಗೊಂಬರ್ಬೇಕಾದ್ರೆ ಫ್ಲೈಟಲ್ಲಿ ಕೂಡ ಬಿಡಲ್ಲ ಅವರು. ಅಂಥದ್ದು ಆ ನೀರನ್ನು ಬಾಯಿಗೆ ಕುಡಿಯೋಕ್ಕೇನು ಯೋಗ್ಯ ಇಲ್ಲ ಅವನಿಗೆ, ಆ ವಿಧಿ ಇಲ್ಲ. ಕುಡಿದ ತಕ್ಷಣ ಅವನಿಗೆ ನೀರೇ ಸರಿ ಇಲ್ಲ ಅಂದಮೇಲೆ, ನೀರು ಕುಡಿದ್ಮೇಲೆ ವಾಂತಿ ಎಲ್ಲ ಶುರುವಾಗೋಯ್ತು. ಅದು ಇನ್ನೇನು ಕೈಲಾಸ ಸುತ್ತಿ 3ನೇ ದಿನ ಹೊರಗಡೆ ಬರಬೇಕಾದ್ರೆ ಎಕ್ಸಿಟ್ ಆಗುವಾಗ ಅಲ್ಲಿ ನೀರು ಹರಿತಿದೆ. ತೊಗೊಂಬರ್ಬೇಕು. ಶಿವನ ತಲೆ ಮೇಲಿಂದ ಬಿದ್ದಿರೋ ಗಂಗಾ ನದಿ ಹರ್ಕೊಂಡು ಹೋಗ್ತಿದೆ. ಒಳಗಡೆ ಇಲ್ದ ತಳಕ್ಕೆ ನಮ್ಮ ಕೆಲ ಆಗಲ್ಲ, ಅಷ್ಟು ಹೋಗೋಕ್ಕೆ ಭಯ, ಕೆಳಗಿಳ್ತರಕ್ಕೆ. ಇದ್ದದ್ದೊಂದು ಬಾಟ್ಲ್ ನೀರಲ್ಲಿ, ಅದು ಕುಡಿಲಿಲ್ಲ. ಹೀಗೆ ನೋಡಿ, ಮನಸ್ಸು ಶುದ್ಧ ಇಲ್ಲ ಅಂದರೆ ನೀವು ಏನೇ ಶುದ್ಧವಾಗಿರೋದು ಕೊಟ್ಟರು ಅದು ಅಶುದ್ಧವಾಗೇ ಕಾಣುತ್ತೆ. ಆ ಭಸ್ಮ, ಸತ್ತಿರೋ ಹೆಣದ ಭಸ್ಮ, ಅದನ್ನು ತೊಗೊಂಡೋಗಿ ಶಿವಲಿಂಗಕ್ಕೆ ಇಟ್ಟಾಗ ಅದು ವಿಭೂತಿ ಆಗತ್ತೆ. ನೋಡಿದ್ರೆ ಅದು ಭಸ್ಮ, ಶಿವನಿಗಿಟ್ಟಾಗ ವಿಭೂತಿ ಆಯಿತು. ಭಸ್ಮನ ತೆಗೆದು ಹಣಗಿಟ್ಟಾಗ ವಿಭೂತಿ ಆಯಿತು. ಅದು ನೀರು ದೇವರಿಗೆ ಅಭಿಷೇಕ ಮಾಡಿ ನೀರು ಕೊಟ್ಟರೆ ಅದು ತೀರ್ಥ ಆಯಿತು. ಒಂದು ನೀರು ತೀರ್ಥಕ್ಕೆ ರೂಪಕ್ಕೆ ಬದಲಾವಣೆ ಆಯಿತು. ಒಂದು ಭಸ್ಮ ವಿಭೂತಿಗೆ ಬದಲಾವಣೆ ಆಯಿತು. ಕಾಯಿ ದೇವ್ರ ಪ್ರಸಾದ ಆಯಿತು. ಬಾಳೆಹಣ್ಣು ನೈವೇದ್ಯ ಮಾಡೋಕೆ ಅದು ಪ್ರಸಾದ ಆಯಿತು. ನೈವೇದ್ಯ ಮಾಡೋಕ್ಕೆ ಮುಂಚೆ ಅದು ಆರ್ಡಿನರಿ ಕಾಯಿ, ಆರ್ಡಿನರಿ ಬಾಳೆಹಣ್ಣು. ನೈವೇದ್ಯ ಮಾಡಿದ್ಮೇಲೆ ಆ ಕಾಯಿ ಕೂಡ ಪ್ರಸಾದಕ್ಕೆ ಕನ್ವರ್ಟ್ ಆಯಿತು, ಹಣ್ಣು ಕೂಡ ಪ್ರಸಾದಕ್ಕೆ ಕನ್ವರ್ಟ್ ಆಯಿತು. ಅಕ್ಕಿ ನೋಡ್ರೆ ಮಾಮೂಲಿ ಅಕ್ಕಿ, ಅದು ನಕ್ಷತ್ರ ರೂಪದಲ್ಲಿ ಕೊಟ್ಟಾಗ ಅದಕ್ಕೆ ಪವರ್ ಬಂತು. ಮಂತ್ರಾಕ್ಷತೆ ಕುಡಿ ಸ್ವಾಮಿಗಳೇ, ಮಂತ್ರಾಕ್ಷತೆ ಕುಡಿ ಅಂತ ಕೇಳ್ತೀವಿ. ಒಂದು ಆರ್ಡಿನರಿ ಅಕ್ಕಿ ಮಂತ್ರಾಕ್ಷತೆಯಾಗಿ ಬದಲಾವಣೆ ಆಯಿತು. ಒಂದು ನೀರು ತೀರ್ಥ ರೂಪದಲ್ಲಿ ಬದಲಾವಣೆ ಆಯಿತು. ಒಂದು ಭಸ್ಮ ವಿಭೂತಿ ರೂಪದಲ್ಲಿ ಬದಲಾವಣೆ ಆಯಿತು. ತೆಂಗಿನಕಾಯಿ ಪ್ರಸಾದ ರೂಪಕ್ಕಾಯಿತು. ಒಂದು ಅಲ್ಲಿ ಬಿದ್ದಿದ್ದು ಹೂವು ತೊಗೊಂಡು ದೇವ್ರ ಮೇಲೆ ಇಟ್ಟಾಗ ಅದು ದೇವ್ರ ಪ್ರಸಾದ ಆಯಿತು. ಹಣ್ಣು, ಕಾಯಿ, ನೀರು, ವಿಭೂತಿ ಎಲ್ಲ ಬದಲಾವಣೆ ಆಗ್ತಿದೆ. ಅದು ನಾವೇ ಬದಲಾವಣೆ ಆಗ್ತಿಲ್ವಲ್ಲ, ಎಂಥ ವಿಚಿತ್ರ ಅಲ್ಲ. ನಾವು ಬದಲಾವಣೆ ಆದಾಗಲೇ ಅಪವಿತ್ರವಾದದ್ದು ಪವಿತ್ರವಾಗೋದು. ಓಂ ಅಪವಿತ್ರೋ ಪವಿತ್ರವ ಸರ್ವಸ್ಥಾಂಗೋಪಿ ವ ಯಸ್ಮೃತಿತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರ ಶುಚಿ. ಅಪವಿತ್ರವಾದದ್ದು ಶುಚಿಯಾಗಲಿ ಅಂಥೇಳಿ ಪಂಚಭೂತಗಳ ಆವಾಹನೆ ಮಾಡಿದಂಥ ಒಂದು ಮಂತ್ರದಲ್ಲಿ ಹೇಳ್ತೀವಿ ನಾವು. ಇದನ್ನು ಎಲ್ಲವೂ ಆಗಿ ನೀರಿನ ಪ್ರೋಕ್ಷಣೆ ಮಾಡಿದಾಗ ಅಪವಿತ್ರವಾದದ್ದು ಪವಿತ್ರವಾಯಿತು. ಹಾಗಾದರೆ ಕೆಟ್ಟದಿದ್ದು ನಮ್ಮ ಮನಸ್ಸು ಕೆಟ್ಟದಾದರೆ ಯಾವುದು ಪವಿತ್ರ ಆಗೋದಿಲ್ಲ. ಒಬ್ಬರು ಡಾಕ್ಟ್ರು, ಒಂದು ವಾರ ಈ ಮೆಡಿಸಿನ್ ತೊಗೊಳ್ಳಿ, ನೀವು ಖಂಡಿತ ವಾಸಿ ಆಗುತ್ತೆ ನಿಮಗೆ, ತಲೆ ಸುತ್ತು, ವಾಂತಿ, ಭೇದಿ ಅಂತ. ಸರಿ, ಒಂದು ವಾರ ತೊಗೊಳ್ಳಿ ಅಂತಂದರು. ಅಯ್ಯೋ, ಎಷ್ಟೊಂದು ಜನ ಡಾಕ್ಟ್ರು ತೋರಿಸ್ದೆ, ಯಾವ ಮಾತ್ರೆ ಇಂಜೆಕ್ಷನ್ ವರ್ಕ್ ಆಗಲ್ಲ. ಈ ಡಾಕ್ಟ್ರು ಕೊಟ್ಟರು ವಾಸಿ ಆಗಿಬಿಡುತ್ತಾ? ಮನಸ್ಸಲ್ಲಿ ಸಂಕಲ್ಪ ಆಯಿತು. ಎಲ್ಲ ಡಾಕ್ಟ್ರು ಕೊಟ್ಟಿದ್ದು ತೊಗೊಂಡೆ ಈ ಕಾಯಿಲೆ ವಾಸಿ ಆಗಲಿ, ಇವ್ನು ಕೊಟ್ಟರು ಆಗುತ್ತಾ ಅಂತೇಳಿ ಅನುಮಾನ. ಹೋಗಿದ್ಯಾಕೆ, ಔಷಧಿ ತೊಗೊಂಬಂದಿದ್ಯಾಕೆ? ಸರಿ, ವಾಸಿ ಆಗುತ್ತೋ ಇಲ್ವೋ, ವಾಸಿ ಆಗುತ್ತೋ ಅಂತ 3 ಸಲ ಮನಸ್ಸಲ್ಲಿ ಅಂದ್ಕೊಂಡೆ, ಸಂಕಲ್ಪ ಆಗೋಯ್ತು, ಭಾವನೆ ಅಶುದ್ಧಿ ಆಯಿತು. ಮಾತೆ ನುಂಗ್ದ, ಒಂದು ವಾರ ಪೂರ್ತಿ ತೊಗೊಂಡ, ಇನ್ನೂ ಕಾಯಿಲೆ ಜಾಸ್ತಿ ಆಯ್ತು ವಿನಃ ವಾಸನೆ ಆಗಲಿಲ್ಲ. ಯಾಕೆಂದರೆ ತಗೊಳ್ಳುವಾಗಲೇ ಅವ್ನ ಭಾವನೆ ಶುದ್ಧಿ ಇಲ್ಲ, ಮನಸ್ಸಿನ ಸಂಕಲ್ಪ ಸರಿ ಇಲ್ಲ. ಅಯ್ಯೋ, ಅವಳಷ್ಟು ಚೆನ್ನಾಗಿದ್ದಾಳ, ನೋಡೋಕ್ಕಷ್ಟು ಚೆನ್ನಾಗಿದ್ದಾಳ, ನಾನು ನೋಡಿ ಮದುವೆ ಮಾಡ್ಕೋತಾಳ, ಅವಳು ಹಂಗಿದ್ದಾಳೆ, ಆ ಸಂಬಳ ತಗೋತಾಳ, ಹಂಗಿದ್ದಾಳೆ, ಆ ಸಂಬಳ ಕೊಡ್ತಾಳ ಅಂತ ಹೇಳಿದಾಗ ಏನೋ ಮದುವೆ ಆಗೋಯ್ತು. ಕೊನೆಗೆ ಅವನ ಮನಸ್ಸಲ್ಲಿ ಏನು ಸಂಕಲ್ಪ ಆಗಿತ್ತೋ ಅದು ಪ್ರಕಾರ ಹಂಗೆ ನಡೆದೋಯ್ತು. ಕೊನೆಗೆ ಅವಳು ಡೈವರ್ಸ್ ಆಯಿತು. ನಮ್ಮ ಭಾವನೆ ಶುದ್ಧವಾದರೆ ಸಕಲ ಚರಾಚರ ವಸ್ತುಗಳಲ್ಲೂ ಸರ್ವವ್ಯಾಪಿಯಾದ ಭಗವಂತನ ದರ್ಶನ ಆಗುತ್ತೆ ಅಂತ ಪ್ರಹ್ಲಾದ ಹೇಳಿದ್ದಾರೆ. ಭಾವನೆ ಶುದ್ಧಿ ಇಲ್ಲ, ಅದಕ್ಕೆ ನಾವು ಗಂಟುಗಟ್ಟಲೆ ಅಯ್ಯೋ ಸತ್ಯನಾರಾಯಣ ಪೂಜೆ ಮಾಡಿದ್ದಾಯಿತು, ವರಮಹಾಲಕ್ಷ್ಮಿ ವ್ರತ ಮಾಡಿದ್ದಾಯಿತು, ಗೌರಿ ವ್ರತ ಮಾಡಿದ್ದಾಯಿತು, ವಿಷ್ಣು ಸಹಸ್ರನಾಮ ವರ್ಷಾಂಗಟ್ಲೆ ಹೇಳ್ತಾ ಇದ್ದೀನಿ, ಮೃತ್ಯುಂಜಯ ಮಂತ್ರ ಹೇಳ್ತೀನಿ, ಎಲ್ಲ ಹೇಳ್ತೀನಿ, ಆದರೆ ಭಾವನೆಯೇ ಸರಿ ಇಲ್ಲ. ಸುಮ್ಮನೆ ಅದು ಬಾಯಲ್ಲಿ ಧ್ವನಿ ಹೋಗ್ತಿದೆ ಅಷ್ಟೇ.
ಫಲ ಸಿಗ್ತಿಲ್ಲ ಭಾವನೆ. ಅದಕ್ಕೆ ಯಾವುದೇ ಕಾಯಿಲೆ ಬರಬೇಕಾದ್ರೆ ಕಾರಣ ನಮ್ಮ ಭಾವನೆ ಸರಿಯಿಲ್ಲ ಅಂದಾಗ. ನಾವು ಎಷ್ಟೇ ಔಷಧಿ ತೊಗೊಂಡ್ರು ಕೂಡ ತಗೊಳ್ಳುವಾಗ ಪ್ಯೂರ್ ಒಳ್ಳೆ ಪವಿತ್ರವಾದ ಅದು ಆ ಔಷಧಿ ಕಾಯಿಲೆ ಗುಣ ಆಗುತ್ತೆ, ಅಯ್ಯೋ ಇದು ಖಂಡಿತ ಇದರಿಂದ ವಾಸಿ ಆಗುತ್ತೆ ಅಂತ ಒಂದು 4 ಸಲ ಅಂದ್ಕೊಂಬಿಡಿ, ಅವನು ವಾಸಿ ಆಗದಿರೋ ಕಾಯಿಲೆ ವಾಸಿ ಆಗುತ್ತೆ. ಅದಕ್ಕೆ ಮೈಂಡ್ ಥಾಟ್ಸ್ ಇಸ್ ಎ ಬೆಸ್ಟ್ ಹೀಲಿಂಗ್ ಮೆಡಿಷನ್ ಅಂತ ಹೇಳಿಬಿಟ್ರು. ಮೈಂಡಲ್ಲಿ ಬರೋ ಥಾಟ್ಸ್ ಇದೆಯಲ್ಲ ಅದು ಹೀಲಿಂಗ್ ಪವರ್ ಇದೆ ಅಂತ ಹೇಳಿದ್ರು. ಅದರಿಂದ ಎಷ್ಟೋ ಕಾಯಿಲೆಗಳು ಬರ್ತಿರೋದು ನಮ್ಮ ಭಾವನೆಗಳು ಕೆಟ್ಟದಾದಾಗ, ನಮ್ಮ ಚಿಂತನೆಗಳು ಕೆಟ್ಟದಾದಾಗ, ನಮ್ಮ ದುಶ್ಚಟಗಳು ದುಷ್ಟರ ಸಹವಾಸದಿಂದ. ಪವಿತ್ರವಾದದ್ದು ಕೂಡ ಒಬ್ಬ 10 ಜನ ಕುಡಿತಿರ್ತಾರೆ, ನಾನು ಹೋಗಿ ಅಲ್ಲಿ ಕುತ್ಕೊಂಡ್ಬಿಡ್ತೀನಿ, ನನಗೆ ಕುಡಿಯೋ ಚಟ ಇಲ್ಲ. ಆದರೆ ಆ ಸಹವಾಸದಲ್ಲಿ ಅಯ್ಯೋ ಇವರೆಲ್ಲ ಕುಡಿತಿರಲ್ಲ, ನಾನು ಹೆಂಗಪ್ಪ ಇರೋದು ಅಂತ ನಾನು ಆ ಥರ ಅಂತಿದ್ದಾಗಲೇ ನನ್ನೂ ಕುಡಿಯೋಕ್ಕೆ ಕೇಳ್ಕೊಂಬಿಡುತ್ತೆ ಮನಸ್ಸು. ನಾನೂ ಕುಡುಕ್ರ ಜೊತೆ ಕೂತು ಕುಡಿದು ಬಿಡ್ತೀನಿ. ಗುಂಪಲ್ಲಿ ಗೋವಿಂದ, ಸವಾದೋಷಲ್ಲಿ ಸನ್ಯಾಸಿ ಕೆಟ್ಟ ಅಂತೇಳಿ. ಅದಕ್ಕೆ ಎಷ್ಟೋ ಕಾಯಿಲೆಗಳು ಒಳ್ಳೆ ಮಾತ್ರೆ ಕೊಟ್ಟರು, ಒಳ್ಳೆ ಔಷಧಿ ಕೊಟ್ಟರು, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಗುಣ ಆಗ್ತಿಲ್ಲ ಅಂದರೆ ನಮ್ಮ ಸಂಕಲ್ಪ ಸರಿ ಇಲ್ಲ, ನಮ್ಮ ಭಾವನೆ ಸರಿ ಇಲ್ಲ, ನಮ್ಮ ಚಿಂತನೆ ಸರಿ ಇಲ್ಲ. ಆದ್ದರಿಂದ ಔಷಧಿಗಳಿಂದ ಕಾಯಿಲೆ ವಾಸಿ ಆಗಲ್ಲ. ಔಷಧಿಗಳಲ್ಲಿ ಒಂದು ಶಕ್ತಿನ ತುಂಬುವಂಥ ಒಂದು ತಂತ್ರ ಇದೆ, ಮಂತ್ರ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅದು ಮಾಡಿದ್ದೆ ಆದರೆ ಎಂಥ ದೋಷ ಇದ್ರೂ ಕೂಡ ಕ್ಯೂರ್ ಆಗುತ್ತೆ. ನೋಡಿ, ವರ್ಷದ ಕೊನೆ ಜನವರಿ 1ನೇ ತಾರೀಕಿಂದ ಇವತ್ತುವರೆಗೆ ಏನೇನು ಕಾಯಿಲೆಗಳಿದೆಯೋ ಅದೆಲ್ಲ ಕ್ಯೂರ್ ಆಗಬೇಕು ಅಂದರೆ ಮನಸ್ಸು ಹಸ್ತ 2 ಶುದ್ಧ ಇರಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಇವತ್ತು ಕೊನೆ ದಿನ, ಇವತ್ತಿಗೆ ನಿಮಗೆಲ್ಲ ಕಾಯಿಲೆ ಗುಣ ಆಗಬೇಕು. ಇನ್ಮೇಲೆ ಹೊಸ ವರ್ಷದಿಂದ ಹೊಸ ಕಾಯಿಲೆಗಳು ಸೃಷ್ಟಿ ಆಗಬಾರ್ದು, ಹಳೇ ಕಾಯಿಲೆಗಳೆಲ್ಲ ಕ್ಯೂರ್ ಆಗಬೇಕು, ನಾಶ ಆಗಬೇಕು ಅನ್ನೋದಾಗಿದ್ದರೆ ಧನ್ವಂತರಿ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಔಷಧಿಗಳಿಗೆ, ವನಸ್ಪತಿಗಳಿಗೆ ಮೀಸಲಾದಂಥ ಒಂದು ಗ್ರಂಥ, ತಂತ್ರಸಾರ ಅದು. ಅದರಲ್ಲಿ ನಮ್ಮ ಭಾವನೆ ಔಷಧಿ ತಗೊಳ್ಳುವಾಗ ಅಥವಾ ಔಷಧಿಯಿಂದ ಅಮ್ಮ ಮಾತ್ರೆ ತಗೊಮ್ಮ ಅಂತೇಳಿ ಮಗಳು ತಾಯಿಗೆ ಔಷಧಿ ಕೊಡುವಾಗ, ಅಪ್ಪ ಇದೊಂದು ಇಂಜೆಕ್ಷನ್ ತಗೋ, ಅಪ್ಪ ಇದೊಂದು ಟಾನಿಕ್ ತಗೋ, ಅಪ್ಪ ಇದೊಂದು ಮಾತ್ರೆ ನುಂಗು ಅಂತ ಒಂದು ಹಸ್ತದ ಇನ್ನೊಂದು ಹಸ್ತಕ್ಕೆ ಔಷಧಿ ಕೊಡುವಾಗ ಒಳ್ಳೆ ಭಾವನೆಯಿಂದ ಕೊಟ್ಟರೆ ಆ ಕಾಯಿಲೆ ಕ್ಯೂರ್ ಆಗಿಬಿಡ್ತದಂತೆ. ಹಾಗೆ ಶುದ್ಧವಾದ ಮನಸ್ಸಿಂದ ಭಗವಂತ ಈ ಕಾಯಿಲೆ ವಾಸೆ ಮಾಡಪ್ಪ, ಇದು ಎಂಥದೇ ಆಗಿರಲಿ ಕಾಯಿಲೆ ವಾಸೆ ಮಾಡು ಅಂತ ಪ್ರಾರ್ಥನೆ ಸಂಕಲ್ಪ ಮಾಡಿ ಶುದ್ಧ ಭಾವನೆಯನ್ನು ತೊಗೊಂಡ್ರೆ ಆ ಕಾಯಿಲೆ ಗುಣ ಆಗುತ್ತಂತೆ. ಅದಕ್ಕೆ ಇಡೀ ಜಗತ್ತಿನಲ್ಲಿ ಕಾಯಿಲೆಗೆ ಮೂಲ ಕಾರಣ ನಮ್ಮ ಕೆಟ್ಟ ಮನಸ್ಸು. ಆ ಮನಸ್ಸನ್ನು ಶುದ್ಧಿ ಮಾಡಬೇಕಂದ್ರೆ ಎಂತಿಂಥ ಕಾಯಿಲೆ ಇದ್ದರೂ ಆ ಔಷಧಿ ಮಾಡಬೇಕಾದ್ರೆ ಏನೇನೋ ವಸ್ತು ಹಾಕಿರ್ತಾರೆ, ಅದರಲ್ಲಿ ಎಷ್ಟು ಒಳ್ಳೇದಿದೆಯೋ ಕೆಟ್ಟದಿದೆಯೋ, ಅದರಲ್ಲಿ ಎಷ್ಟು ಎಕ್ಸ್ಪೈರಿ ಆಗಿರೋದು ಹಾಕಿರ್ತಾರೋ, ಎಷ್ಟು ಇನ್ನೂ ಜೀವಂತವಾಗಿರ್ತೋ ಅಥವಾ ಜೀವ ಕಳ್ಕೊಂಬಿಟ್ಟಿರ್ತದೋ ಗೊತ್ತಿಲ್ಲ. ಆದರೆ ಆ ಮಂತ್ರಶಕ್ತಿಯಿಂದ ಅದಕ್ಕೆ ಮತ್ತೆ ಕಳ ಅಂದರೆ ಎನರ್ಜಿ ತುಂಬಿ, ತೇಜೋ ಶಕ್ತಿನ ತುಂಬಿ ನಾವು ಒಳ್ಳೆ ಮನಸ್ಸಿಂದ ತೊಗೊಂಡಿದ್ದೆ ಆದರೆ ಕಾಯಿಲೆ ವಾಸಿ ಆಗುತ್ತಂತೆ. ಅದಕ್ಕೆ ನೀವು ಯಾವ ಔಷಧಿ ತೊಗೋತೀರೋ ಆ ಔಷಧಿ ಕೈಲಿಟ್ಕೊಳ್ಳಿ. ಅಸ್ತಮಾದ, ತಲೆನೋವು ಮಾತ್ರನ, ಆಯುರ್ವೇದ ಆಗಿರ್ಬೋದು, ಹೋಮಿಯೋಪತಿ, ಅಲೋಪತಿ, ಯಾವುದೋ ಪತಿ ಆಗಿರಲಿ, ಆ ಔಷಧಿನ ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರನ ಒಂದು 15 ನಿಮಿಷ ಹೇಳಿ. ಔಷಧಿ ತೊಗೊಳಕ್ಕೆ ಮುಂಚೆನೇ ಮಂತ್ರ ಹೇಳಿ ಔಷಧಿ ತೊಗೊಂಡ್ರೆ ಸಕ್ಕರೆ ಕಾಯಿಲೆ ಕ್ಯೂರ್ ಆಗೋಗಿದೆ. ನೋಡಿ ಎಂಥ ಪವಾಡ ಇದು. BP ಕಮ್ಮಿ ಆಗಿಬಿಟ್ಟಿದೆ, ಥೈರಾಯ್ಡ್ ಹೋಗಿದೆ, ಲಕ್ವ, ಅಸ್ತಮ ಎಲ್ಲ ಕಾಯಿಲೆ ಗುಣ ಇದೆ. ಯಾಕೆ ನಮ್ಮ ಮಂತ್ರದಲ್ಲಿ ಶಕ್ತಿ ಇದೆ. ನಿಮ್ಮ ಔಷಧಿ ಇಲ್ಲದೆ ಇರ್ಬೋದು, ಆ ಮಂತ್ರದಲ್ಲಿ ಶಕ್ತಿ ಇದೆ. ಮಂತ್ರ ಭಗವಂತನ ಶಕ್ತಿ, ಔಷಧಿ ನಾವು ತಯಾರಿ ಮಾಡಿರೋ ಶಕ್ತಿ. ಕೈಲಿಟ್ಕೊಳ್ಳಿ. ಓಂ ಆದಿ ವೈದ್ಯಾಯ ವಿದ್ಮಹೆ. ಆದಿ ಅಂದರೆ ಪ್ರಾರಂಭ, ಮೊದಲನೇದು ಯುಗ. ಆದಿ ಅಂದ್ರೇನು? ಯಾವ ಸಮಯದಲ್ಲಿ ಉಗಮ ಆಯಿತು, ಪ್ರಾರಂಭ ಆಯಿತು, ಪ್ರಪ್ರಥಮ, ಅದಕ್ಕೆ ಆದಿ ಅಂತಾರೆ. ಓಂ ಆದಿ ವೈದ್ಯಾಯ ವಿದ್ಮಹೆ. ಜಗತ್ತಿಗೆ ಡಾಕ್ಟರ್ಗಳಿಗಿಂತಲೂ ಮೊದಲು ಯಾರು ಹುಟ್ಟಿದ? ವೈದ್ಯ, ಮಹಾವಿಷ್ಣು. ಓಂ ಆದಿ ವೈದ್ಯಾಯ ವಿದ್ಮಹೆ ಸುಧಾ ಅಸ್ತಾಯ ಧೀಮಹಿ. ಸುಧಾ ಅಂತಂದರೆ ಶುದ್ಧವಾದ ಮನಸ್ಸು ಅಂಥೇಳಿ. ಧಾಮ, ಧಾ ಅಂದರೆ ಮನಸ್ಸಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಒಂದು ಕೇಂದ್ರ ಅಂಥೇಳಿ. ಶುದ್ಧವಾದಂಥ ಶುಭವನ್ನುಂಟು ಮಾಡುವ ಒಂದು ಮನಸ್ಸಿಗೆ ಸುಧಾ ಅಂಥೇಳಿ. ಹಸ್ತಾಯ ಧೀಮಹಿ. ಯಾವ ಹಸ್ತ ಅಂದರೆ ನಮ್ಮ ಈ ಒಂದು ಯಾವ ಹಸ್ತದಿಂದ ಔಷಧಿ ತಗೋತೀವೋ, ಯಾವ ಹಸ್ತದಿಂದ ಇನ್ನೊಬ್ರಿಗೆ ಔಷಧಿ ಕೊಡ್ತೀವೋ ಅದು ಪವಿತ್ರವಾಗಲಿ. ಓಂ ಆದಿ ವೈದ್ಯಾಯ ವಿದ್ಮಹೆ ಸುಧಾ ಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಒಂದು ಕಾಫಿ ಕುಡಿಯುವಾಗ, ಒಂದು ಟೀ ಕುಡಿಯುವಾಗ, ಊಟ ಮಾಡುವಾಗ, ಸ್ವೀಟ್ ತಿನ್ನುವಾಗ, ಹಣ್ಣು ತಿನ್ನುವಾಗ, ಯಾವುದನ್ನು ಕಾಯಿಲೆ ಬರುತ್ತೋ ಗೊತ್ತಿಲ್ಲ. ಸ್ವೀಟಲ್ಲೋ, ನೀರಲ್ಲೋ, ಊಟದಲ್ಲೋ, ಹಣ್ಣಲ್ಲೋ, ಜ್ಯೂಸಲ್ಲೋ ಯಾವುದಲ್ಲಿ ನಮಗೆ ಇನ್ಫೆಕ್ಷನ್ ಆಗಿ ಕಾಯಿಲೆ ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಆದರೆ ಅದರಲ್ಲಿರೋ ವೈರಸ್ಸು ರಾಹು, ಅದರಲ್ಲಿರೋ ಬ್ಯಾಕ್ಟೀರಿಯಾ ಕೇತು ಗ್ರಹ, ಪ್ರತಿಯೊಂದು ವಸ್ತುಲೂ ರಾಹು ಕೇತು ಇರ್ತಾರೆ, ಬ್ಯಾಕ್ಟೀರಿಯಾ ವೈರಸ್ ಇರುತ್ತೆ. ಅದನ್ನೆಲ್ಲ ಶುದ್ಧೀಕರಣ ಮಾಡಬೇಕು ಅಂದರೆ
ಓಂ ಆದಿವೈದ್ಯಾಯ ವಿದ್ಮಹೇ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಈ ಮಂತ್ರನ ಆ ಔಷಧಿಗೆ ಹಾಕ್ಬಿಟ್ಟು ಆಮೇಲೆ ಅದನ್ನು ಟಾನಿಕೋ ಮಾತ್ರೆ ಇಂಜೆಕ್ಷನ್ ತೊಗೋತಾ ಬಂದರೆ ಎಂಥ ಪವಾಡ ಆಗುತ್ತೆ ಗೊತ್ತಾ. ಯಾರೋ ಮುಟ್ಟೆ ಔಷಧಿ ರೆಡಿ ಮಾಡಿರ್ತಾರೆ, ಯಾರೋ ಪ್ಯಾಕ್ ಮಾಡಿರ್ತಾರೆ ಔಷಧಿನ ಮಾತ್ರೆಗಳನ್ನ, ಅದರಲ್ಲಿ ಯಾವ್ಯಾವ್ದು ಹಾಕಿರ್ತಾರೋ ಏನೋ, ಅದರಲ್ಲಿ ಎಷ್ಟು ಕರ್ಮ, ಅದರಲ್ಲಿ ಎಷ್ಟು ದೋಷ ಇದೆಯೋ ಗೊತ್ತಿಲ್ಲ. ಅದನ್ನೆಲ್ಲ ಪವಿತ್ರ ಮಾಡಿಕೊಂಡು ಅದು ಒಳಗೋದಾಗ ನಮಗೆ ಕಾಯಿಲೆ ಕ್ಯೂರ್ ಆಗಲಿ ಅನ್ನೋ ಅರ್ಥದಲ್ಲಿ ಧನ್ವಂತರಿ ಗಾಯತ್ರಿ ಮಂತ್ರ ಹೇಳುತ್ತಿದ್ದು. ಓಂ ಆದಿವೈದ್ಯಾಯ ವಿದ್ಮಹೇ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಫುಡ್ ಪಾಯ್ಸನ್ ಆಗಬಾರ್ದು ಅಂದರೆ ಈ ಮಂತ್ರ ಮೂಸಲ ಹೇಳ್ಬಿಟ್ಟು ಊಟ ಮಾಡಿ, ತಿಂಡಿ ತಿನ್ನಿ, ಪಾಯ್ಸನ್ ಆಗಲ್ಲ. ಫುಟ್ಪಾತಲ್ಲಿ ಆ ಬರ್ಗರ್ ಅಂತೆ, ಪಿಜ್ಜಾ ಅಂತೆ, ಪಾನಿಪುರಿ, ಗೋಬಿ ಮಂಚೂರಿ, ಆ ಪುರಿ ಈ ಪುರಿ ಎಲ್ಲ ತಿಂದು ಹೊಟ್ಟೆ ಕೆಡಿಸ್ಕೊಂಡು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹೊಟ್ಟೆ ದಪ್ಪಾಗಿ ಒಬೆಸಿಟಿ ಬಂದು ಕಾನ್ಸ್ಟಿಪೇಷನ್, ಮಲಬದ್ಧತೆ, ಯೂರಿನ್ ಪಾಸ್ ಮಾಡಿದ್ರೆ ಉರಿ ಬರುತ್ತೆ, ಟಾಯ್ಲೆಟ್ಗೆ ಹೋಗೋಕ್ಕಾಗಲ್ಲ, ನಿದ್ದೆ ಬರಲ್ಲ ರಾತ್ರಿ ಹೊತ್ತೆಲ್ಲ. ಕಾರಣ ಅದರಲ್ಲಿರೋ ರಾಹು ಮತ್ತು ಕೇತು ದೋಷ. ಅದಕ್ಕೆ ಹಿಂದಿನ ಕಾಲದಲ್ಲಿ ಕಾಲೇನೆ ಬರಬಾರ್ದು ಅಂದರೆ ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಲೋಟ ನೀರು ತೊಗೊಂಡು ಈ ಮಂತ್ರ ಹೇಳಿಬಿಟ್ಟು ಘಟಘಟ ಅಂತ ನೀರು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಹೋಗ್ತಿರುತ್ತೆ. ಸೂರ್ಯ ಉದಯ ಆಗೋಕ್ಕೆ ಮುಂಚೆ ಈ ನೀರಿಗೆ ಒಂದು ಲೋಟ ನೀರಿಗೆ ಇದು ಮಂತ್ರ ಹಾಕಬೇಕು. ತಂತ್ರ ಏನು? ಜಲತಂತ್ರ ಪ್ರಯೋಗ. ಜಲ ಅಂದ್ರೇನು? ಒಂದು ಲೋಟ ನೀರು ತೊಗೊಳ್ಳಿ, ನೀರು ತೊಗೊಂಬಿಟ್ಟು ಓಂ ಆದಿವೈದ್ಯಾಯ ವಿದ್ಮಹೇ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್ ಅಂತ 10 ನಿಮಿಷ ಹೇಳಿಬಿಟ್ಟು ಆ ನೀರನ್ನ ಕುಡಿದ್ಬಿಟ್ಟು ಆಮೇಲೆ ನೀವು ಎದ್ದು ಹೋಗಿ ಕೆಲಸ ಮಾಡಿ 100 ವರ್ಷ ಆಯುಷು ಆರೋಗ್ಯ ಇರ್ತದಂತೆ. ಅಷ್ಟು ವಿಶೇಷ ಧನ್ವಂತರಿ ಗಾಯತ್ರಿ ಮಂತ್ರ. ಸಾಕ್ಷಾತ್ ಭಗವಾನ್ ವಿಷ್ಣು ಧನ್ವಂತರಿ ದೇವ. ಅವನೇ ಸಕಲ ಚರಾಚರ ವಸ್ತುಗಳಲ್ಲೂ ಬಂದಂಥ ಇನ್ಫೆಕ್ಷನ್ಸು, ರಾಹುಕೇತು ದೋಷಗಳನ್ನು ಈ ಧನ್ವಂತರಿ ಮಂತ್ರ ಶುದ್ಧಿ ಮಾಡುತ್ತೆ ಅಂಥೇಳಿ ಧನ್ವಂತರಿ ಸಂತಸ. ಅದರಿಂದ ಈ ವರ್ಷದ ಎಲ್ಲ ಕಾಯಿಲೆಗಳು ನಿಮಗೆ ಗುಣ ಆಗಬೇಕು ಅಂದರೆ ಇವತ್ತು ಕೂತ್ಕೊಂಡು ಇದನ್ನು ಒಂದು ಲೋಟ ನೀರಿಗೋ ಒಂದು ಹಾಲ್ಗೋ ನೀವು ತಿನ್ನೋ ಪದಾರ್ಥಕ್ಕೆ ಮಂತ್ರ ಹಾಕ್ಬಿಟ್ಟು ತಿನ್ನಿ, ಮಕ್ಕಳಿಗೆ ಮಂತ್ರ ಹಾಕ್ಬಿಟ್ಟು ತಿನ್ನಿಸಿ, ಎಲ್ಲ ಕಾಯಿಲೆ ಹೋಗುತ್ತೆ. ನಾಳೆಯಿಂದ ಹೊಸ ವರ್ಷ, ಹೊಸ ಜೀವನ, ಹೊಸ ಆರೋಗ್ಯ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡೋಕ್ಕಾಗಿಲ್ವೋ ಅವು ನಮ್ಮ ಶಿರ್ಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರಲ್ಲಿ ಕೂಡ ನಾವು ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ ಬೇಕೋ ಅವ್ರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ವರ್ಷ 2024 ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ ಅಲ್ಲ, ಬ್ರಿಟಿಷ್ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಕೊನೆ ದಿನ. ಭಗವಂತ ನಿಮಗೆಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಸುಖ ಶಾಂತಿ ಕೊಟ್ಟು ನಾಳೆ ಬರೋ 1ನೇ ತಾರೀಕು ಹೊಸ ವರ್ಷಕ್ಕೆ ಹೊಸ ಚೈತನ್ಯ, ಹೊಸ ಶಕ್ತಿ, ದಿಶಕ್ತಿ, ವರ್ಚಸ್ಸು, ತೇಜಸ್ಸು, ಓಜಸ್ಸು ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.